ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಹಾಲು ಒಡೆದೋಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ನಾವು ಸುರಿದು ಬಿಡ್ತೀವಿ. ಆದರೆ ನಾನು ಅದೇ ಒಡೆದೋಗಿರೋ ಹಾಲನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಹಾಲು ಯಾಕೋ ಒಡೆದೋಗ್ಬಿಟ್ಟಿತ್ತು. ಅದು ಈ ರೀತಿ ಒಡ್ಕೊಂಡಿದೆ. ಒಡೆದಾದ್ಮೇಲೆ ಅದನ್ನು 1 ಅವರ್ ಹಾಗೆ ಬಿಟ್ಬಿಡಬೇಕು. ಅದು ಒಡ್ಕೊಂಡಿತ್ತಲ್ಲ, ನಾನು 1 ಅವರ್ ಬಿಟ್ಟಿದ್ದೆ ಹಾಗೆ. ಅದನ್ನು ನಾವು ಒಂದು ಬಿಳಿ ಬಟ್ಟೆ ತೊಗೊಂಡು ಅದನ್ನು ಶೋಧಿಸ್ಕೋಬೇಕು. ಈ ಥರ ನಾನು ಶೋಧಿಸ್ಕೊತಾ ಇದ್ದೀನಲ್ಲ, ಆ ಥರ ಶೋಧಿಸ್ಕೋಬೇಕು. ಅದು ನೀರನ್ನೆಲ್ಲ ತೆಗೆದ್ಬಿಟ್ಟು ಅದು ಗಟ್ಟಿದು ಬರುತ್ತಲ್ಲ, ಅದನ್ನು ನಾವು ಚೆನ್ನಾಗಿ ಅದರಲ್ಲಿ ನೀರಿನಂಶನೇ ಇರಬಾರ್ದು. ಆ ರೀತಿ ಹಿಂಡಿ ಅದರಲ್ಲಿ ಸ್ವಲ್ಪನೂ ನೀರಿನಂಶನೇ ಇರಬಾರ್ದು. ಆ ರೀತಿ ಕೈಯಲ್ಲಿ ಹಿಂಡಿ ನಾನು ಈ ಥರ ಮಾಡ್ತಾ ಇದ್ದೀನಲ್ಲ, ಆ ಥರ ತೆಗಿಬೇಕು ಅದನ್ನು. ಅದರಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಹಾಲು ಒಡೆದೋದ್ರೆ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆದರೆ ಇದನ್ನು ನಾವು ಬುದ್ಧಿ ಉಪಯೋಗಿಸಿ ಈ ರೀತಿಯೇ ಮಾಡ್ಕೋಬೋದು. ಆ ನೀರನ್ನು ಸಹ ನಾನು ಅನ್ನ ಮಾಡ್ಲಿಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಅದರಲ್ಲೂ ಕ್ಯಾಲ್ಶಿಯಂ ಎಲ್ಲ ಇರುತ್ತೆ. ಅದನ್ನ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಅನ್ನ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದನ್ನು ಚೆಲ್ಲಕ್ಕೆ ಹೋಗಬಾರ್ದು. ಈ ರೀತಿ ಚೆನ್ನಾಗಿ ಅದು ಸ್ವಲ್ಪನೂ ನೀರಿನಂಶ ಇರಬಾರ್ದು. ಆ ರೀತಿ ಹಿಂಡಿ ತೆಗಿಬೇಕು. ಸ್ವಲ್ಪ ಗಟ್ಟಿ ಪೀಸ್ ಬೇಕು ಅಂದರೆ ಈ ರೀತಿಯೇ ನಾವು ಒಂದು 1-2 ಅವರ್ ಇಟ್ಬಿಟ್ಟು ಅದ್ರ ಮೇಲೆ ಏನಾದರೂ ಭಾರ ಆಗಿರೋದಿಟ್ಟು ಹಾಗೆಯೇ ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಅದನ್ನು ಸಣ್ಣ ಪೀಸ್ಗಳಾಗಿ ಮಾಡ್ಕೋತೀನಿ. ಯಾಕಂದರೆ ದಪ್ಪ ಪೀಸ್ಗಳಾದರೆ ಸ್ವಲ್ಪ ನನ್ನ ಮಕ್ಕಳು ತಿನ್ನಲ್ಲ. ಹಾಗಾಗಿ ನಾನು ಸಣ್ಣ ಪೀಸ್ಗಳ ಥರ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ರೀತಿ ಮ್ಯಾಶ್ ಮಾಡಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ರಸಗುಲ್ಲನೂ ಮಾಡಬೇಕಾದ್ರೆ ಈ ರೀತಿಯೇ ಮಾಡ್ಕೋಬೋದು. ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಈ ರೀತಿ ಮಾಡಿಕೊಂಡ್ರೆ ರಸಗುಲ್ಲ ಮಾಡ್ಕೋಬೋದು. ಆದರೆ ನಾನು ಇಲ್ಲಿ ಕರ್ರಿ ಮಾಡ್ತಾಯಿದ್ದೀನಿ. ಕರ್ರಿ ಮಾಡಲಿಕ್ಕೋಸ್ಕರ ಸ್ವಲ್ಪ ಸಣ್ಣದಾಗೇ ಇರಲಿ ಅಂದ್ಬಿಟ್ಟು ಅದರಲ್ಲಿ ಇನ್ನೂ ಉಳಿದಿರೋ ಅಂಥ ಏನಾದರೂ ನೀರಿನಂಶ ಏನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಒಂದು ತಟ್ಟೆ ಇಟ್ಟು ಅದರ ಮೇಲೆ ಭಾರವಾಗಿರುವಂಥ ವಸ್ತುನ ಏನಾದರೂ ಇಟ್ಟರೆ ಅದರಲ್ಲಿ ಏನಾದ್ರು ನೀರು ಸ್ವಲ್ಪ ಏನಾದರೂ ಉಳಿದಿದ್ರೆ ಅದು ತಟ್ಟೆಗೆ ಬಂದು ಬೀಳುತ್ತೆ. ಅದನ್ನು ಒಂದು 2 ಅವರ್ ಹಾಗೇ ಬಿಡಬೇಕು. 2 ಅವರ್ ಹಾಗೆ ಬಿಟ್ಟಿದ್ದೆ. ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಬಟ್ಟೆನೂ ಅಷ್ಟೇ ನೀಟಾಗಿ ಅದ್ರ ಮೇಲೆ ಹಾಕಬೇಕು, ಯಾವುದೇ ನೆರಿಗೆಗಳು ಬರದೇ ಇರೋ ಥರ. ಹಾಕಿ ಆದಮೇಲೆ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ದಪ್ಪದಾಗಿ ಬೇಕು ಅಂದರೆ ಈ ರೀತಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಉಂಡೆ ಇರುತ್ತಲ್ಲ, ಫಸ್ಟು ಸ್ಟಾರ್ಟಿಂಗ್ ಇತ್ತಲ್ಲ ಅದನ್ನೇ ಆ ರೀತಿಯೇ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಬಿಳಿ ಬಟ್ಟೆ ಇರುತ್ತಲ್ಲ ಅದರಲ್ಲೇ ಹಾಕ್ಬಿಟ್ಟು ದಪ್ಪದಾಗೇ ನೀರೆಲ್ಲ ಸೋರಿದ್ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಬಿಟ್ಟು ದಪ್ಪದಾಗೇ ಕಟ್ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ನೀರಿನಂಶ ಎಲ್ಲ ಹೋದ್ಮೇಲೆ ಈ ಥರ ಸಣ್ಣದಾಗಿ ನಾವು ಈ ಥರ ಪನ್ನೀರನ್ನ ಮಾಡ್ಕೋಬೋದು. ಅದನ್ನೇ ಪನ್ನೀರ್ ಅಂತ ಹೇಳೋದು ನಾವು. ಹಾಗೆಯೇ ಅದನ್ನು ಕರಿ ಮಾಡೋಣ. ಹಾಗೆಯೇ ಚಪಾತಿನೂ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ. ಚಪಾತಿನ ಕಲಿಸ್ಬೇಕಾದ್ರೆ ಯಾವಾಗ್ಲೂ ಒಂದು 2 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು ಕಲಿಸ್ಬೇಕು. ಹಾಗೆಯೇ ಒಂದು ಲೋಟ ನೀರಲ್ಲಿ 1-2 ಸ್ಪೂನ್ ಸಕ್ಕರೆ, ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಕರಗಲಿಕ್ಕೆ ಇಟ್ಟಿದ್ದೆ. ಆ ನೀರನ್ನ ಸ್ವಲ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ಇದ್ದೀನಿ. ಮೊಸರು ಹಾಕಿ ಕಲಿಸೋದ್ರಿಂದ ಚಪಾತಿ ಎಲ್ಲ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಹಾಕ್ಬಿಟ್ಟು ಚಪಾತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ, ತುಂಬ ಚೆನ್ನಾಗಿ, ಟೇಸ್ಟಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಮೆಥಡಲ್ಲಿ ಮಾಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಬರ್ತವೆ. ಅದನ್ನು ಚಪಾತಿ ಹಿಟ್ಟನ್ನು ಕಲಸಿ ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಇವಾಗ ಕರ್ರಿ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಕಟ್ ಮಾಡಿದ್ನಲ್ಲ ಅದೆಲ್ಲ ಪೀಸಸ್ ಆ ರೀತಿ ಬಂದಿದೆ. ಅದಕ್ಕೆ ನಾನು ಇಲ್ಲಿ ಕರ್ರಿ ಮಾಡಲಿಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ತೊಗೋತಾ ಇದ್ದೀನಿ. ಹಾಗೆಯೇ ಈ ಕರ್ರಿಗೆ ನಾನು ಡ್ರೈ ಮಸಾಲೆ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಈ ಮಸಾಲೆಗೆ ಇವೆಲ್ಲ ವಸ್ತುಗಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊಬ್ಬರಿನ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕೊಬ್ಬರಿನ ಉಪಯೋಗಿಸಿ ಮಾಡೋದ್ರಿಂದ ಕರ್ರಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಒಗ್ಗರಣೆಗೆ ನಾನು ಒಂದು 2 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. 2 ಟೊಮೊಟೊನ ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕು. ಫಸ್ಟು ಪೇಸ್ಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಸಾಲೆ ಪದಾರ್ಥಗಳೆಲ್ಲ ಹುರಿದು ಕರ್ರಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಒಂದು ಕಡಾಯಿ ಅದು ಬಿಸಿಗೆ ಇಟ್ಬಿಟ್ಟು, ಹಾಗೆಯೇ ನಮಗೆ ಖಾರಕ್ಕೆ ತಕ್ಕಂತೆ ನಾವು ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 12 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8 ಗುಂಟೂರು ಮೆಣಸಿನ್ಕಾಯಿ, ಹಾಗೆಯೇ ಒಂದು 2 ಸ್ಪೂನ್ ಧನಿಯಾ, 1 ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಒಂದು ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಕೊಬ್ಬರಿ ಫಸ್ಟೇ ಡ್ರೈ ಇರುತ್ತಲ್ಲ, ಹಾಗಾಗಿ ಅದನ್ನು ಒಂದು 5 ನಿಮಿಷ ಆದಮೇಲೆ ಹಾಕ್ಕೊಳ್ಬೇಕು. ಅದನ್ನು ಅಷ್ಟೇ ಘಮ ಅಂತ ಪರಿಮಳ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಹುರಿದ್ರೆ ಸಾಕು. ಅದಾದಮೇಲೆ ಅದನ್ನು ಆರ್ಲಿಕ್ಕೆ ಎತ್ತಿಡಬೇಕು. ಹಾಗೆಯೇ ಅದೇ ಕಡಾಯಿಗೆ ಒಂದು 10-12 ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ತುಂಬ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕರ್ರಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ನಾವು ಮಾಡಿದ್ವಲ್ಲ ಪನ್ನೀರು, ಅದನ್ನು ಸಹ ಸ್ವಲ್ಪ ಹುರಿದು ಎತ್ತಿಟ್ಕೋಬೇಕು. ಅದನ್ನು ಹುರ್ಕೊಳ್ತಾ ಇದ್ದೀನಿ. ನಾನು ಪೀಸ್ಗಳನ್ನ ಸ್ವಲ್ಪ ಸಣ್ಣದಾಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ತಿನ್ನೋಕ್ಕೆ ಬಾಯಿಗೆ ಸಿಗಬೇಕು ಅಂದರೆ ದಪ್ಪದಾಗೆ ಸ್ವಲ್ಪ ಆ ಥರ ಉಂಡೆ ಇತ್ತಲ್ಲ ಅದರಲ್ಲೇ ಪೀಸ್ ಮಾಡ್ಕೊಳ್ಬೇಕು. ಆ ರೀತಿ ಆದರೆ ಚೆನ್ನಾಗಿ ದಪ್ಪದಾಗಿ ಬರುತ್ತೆ. ನಾನಿಲ್ಲಿ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ನಾನು ಸಣ್ಣದಾಗಿ ಕತ್ತರಿಸಿರುವಂಥ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಈರುಳ್ಳಿನ ಬಾಡಿಸ್ಕೋಬೇಕು. ಈರುಳ್ಳಿನ ಒಂದು 2 ನಿಮಿಷ ಬಾಡಿ ಆದಮೇಲೆ ಅದಕ್ಕೆ ನಾನು ರುಬ್ಕೊಂಡಿದ್ದಂತಹ ಟೊಮೊಟೊ ರುಬ್ಕೊಂಡಿದ್ನಲ್ಲ 2, ಅದನ್ನು ಈ ಹಂತದಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ.
ಅದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಆರ್ಲಿಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಗೋಡಂಬಿನೂ ಸೇರಿಸ್ಕೊಂಡು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೇ ಅದನ್ನು ಬೇಯಿಸ್ಕೋಬೇಕು. ಹಾಗೆಯೇ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳೋದು, ಸ್ವಲ್ಪ ನೀರು ಥರ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಳ್ಳೋದು. ಈ ಕರ್ರಿ ಚಪಾತಿಗೆ, ದೋಸೆಗೆ, ಹಾಗೆಯೇ ಅನ್ನ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಕುದಿಲಿಕ್ಕೆ ಇಡಬೇಕು. ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಒಂದು 5 ನಿಮಿಷ ಕುದಿಲಿಕ್ಕೆ ಇಡಬೇಕು. ಕುದ್ದಿ ಎಲ್ಲ ಆಗಿದೆ. ಇವಾಗ ಈ ಥರ ಕುದ್ದಿ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಸ್ವಲ್ಪ ಅದು ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ, ಆ ರೀತಿ ಆಗಿದೆ. ಇವಾಗ ನಾವು ಹುರ್ದಿಟ್ಕೊಂಡಿದ್ವಲ್ಲ ಆ ಒಂದು ಪನ್ನೀರನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಹಾಗೇ ಸಿಮ್ಮಲ್ಲಿ ಬಿಟ್ಟರೆ ಅದು ಕರ್ರಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾದಂಥ ಕರ್ರಿ ಇದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಾಡಿದ್ರೆ ಈ ಥರ ಮಸಾಲೆ ಹಾಕ್ಬಿಟ್ಟು ಮಾಡಿದಾಗ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡಿ ನೋಡಿ ಬೇಕಾದರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಚಪಾತಿ ಕಲಸಿಟ್ಟಿದ್ನಲ್ಲ ಅದನ್ನು ನಾನು ಒತ್ಕೊಳ್ತಾ ಇದ್ದೀನಿ. ಒತ್ಕೊಂಡು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮನೆಯಲ್ಲೇ ಒಡೆದೋಗಿರುವಂಥ ಹಾಲಲ್ಲಿ ಒಂದು ಪನ್ನೀರ್ ಮಸಾಲಾನ ರೆಡಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿನ್ಬೋದು. ಸಾಮಾನ್ಯವಾಗಿ ನಾವು ಪನ್ನೀರನ್ನ ಹೊರಗಡೆಯಿಂದ ತೊಗೊಂಡು ಬರ್ತೀವಿ, ಆದರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬರೋದ್ರ ಬದಲು ನಾವು ಮನೆಯಲ್ಲೂ ಸಹ ಪನ್ನೀರನ್ನ ಮಾಡ್ಕೊಳ್ಬೋದು. ಹಾಲು ಕಾಯಿಸಿದ ಮೇಲೆ ಸ್ವಲ್ಪ ಅದಕ್ಕೆ ನಿಂಬೆ ರಸ ಅಥವಾ ಮೊಸರು ಅಥವಾ ಮಜ್ಜಿಗೆನ ಹಾಕಿದ್ರೆ ಅದು ಒಡ್ಕೊಳ್ಳುತ್ತೆ. ಒಡ್ಕೊಂಡಾದಮೇಲೆ ಅದನ್ನು ಒಂದು 2 ಗಂಟೆ ಟೈಮ್ ಹಾಗೆ ಇಡಬೇಕು. ಹಾಗೆ ಇಟ್ಟೆ ಆದಮೇಲೆ ನಾನು ಒಂದು ಬಟ್ಟೆಗೆ ಸೋಸಿದ್ನಲ್ಲ, ಆ ರೀತಿ ಸೋಸಿಬಿಟ್ಟು ಅದನ್ನು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ತೆಗೆದ್ಬಿಟ್ಟು ಒಂದು ಭಾರವಾಗಿರೋದಿಟ್ಟು ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ನಾವು ಪನ್ನೀರನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಇಲ್ಲಿ ನಾನು ಒಡೆದೋಗಿತ್ತು ಹಾಲು, ಹಾಗಾಗಿ ಹಾಲಿಂದ ನಾನು ಪನ್ನೀರನ್ನ ಮಾಡ್ಕೊಂಡಿದ್ದೀನಿ. ಈಗ ಚಪಾತಿನೂ ರೆಡಿ ಆಯಿತು. ಚಪಾತಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಕರ್ರಿನೂ ರೆಡಿಯಾಗಿತ್ತು. ಕರ್ರಿ ಜೊತೆಗೆ ಚಪಾತಿ ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು.